ಭಾಷೆ ನಮ್ಮ ತಾಯಿ ಇದ್ದಾಗೆ. ಆ ತಾಯಿಗೆ ನಾವು ಎಷ್ಟೇ ನಾವು ಮಾಡಿದ್ರೂ ಸಹಿತ, ಏನೇ ಕೆಲಸವನ್ನು ಮಾಡಿ, ಏನೇ ಕಾರ್ಯವನ್ನು ಮಾಡಿದರೂ ಸಹಿತ ಆ ಋಣವನ್ನು ತೀರಿಸೋದಕ್ಕಾಗಲ್ಲ. ಕನ್ನಡ ಸಾಹಿತ್ಯದ ಮನಸ್ಸುಗಳು ಮಹೇಶ್ ಜೋಶಿ ಅವರಿಗೆ ಚುನಾವಣೆಯಲ್ಲಿ ಮತ ನೀಡದಿರುವಂತೆ, ಮತ ಕೊಡಬೇಡಿ ಅನ್ನುವಂಥದ್ದನ್ನು ಮೊದಲೇದಾಗಿ ಹೇಳೋರು ಯಾರು? ಪ್ರೊಫೆಸರ್ ಎಸ್ ಟಿ ಸಿದ್ದರಾಮಯ್ಯ. ನೋಡಿ, ಮೊದಲನೇ ಬಾರಿಗೆ 21 ಅಭ್ಯರ್ಥಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ನಿಂತರು. ನನ್ನನ್ನು ಬಿಟ್ಟರೆ ಉಳಿದವರು ಎಲ್ಲರೂ ಸಹಿತ ಠೇವಣಿ ಕಳ್ಕೊಂಡ್ರು. ನನಗೆ ಜಾತಿ, ಧರ್ಮ ಇವೆಲ್ಲವುಗಳನ್ನು ಮೀರಿರ್ತಕ್ಕಂಥ ಬೆಂಬಲ ಸಿಕ್ಕಿರ್ತಕ್ಕಂಥ, ಚುನಾವಣೆಯಲ್ಲಿ ನಿಂತು ಸೋತಿರ್ತಕ್ಕಂಥವರು ಆಡಳಿತದಲ್ಲಿ ಬರಬಾರದು. ಸಾಹಿತ್ಯ ಪರಿಷತ್ತಿಗೆ ಸ್ಪರ್ಧಿಸಬೇಕು ಅಂತ ಅಂದುಕೊಂಡದ್ದು ಕೇವಲ ಸಾಹಿತ್ಯದ ಮೇಲಿನ ಪ್ರೀತಿನ, ಅಥವಾ ಒಂದು ಅಧಿಕಾರವನ್ನು ಬಿಟ್ಟ ಮೇಲೆ ಇನ್ನೊಂದು ಅಧಿಕಾರವನ್ನು ಅಪೇಕ್ಷಿಸುವ ಒಂದು ಅಧಿಕಾರಶಾಹಿ ಮನೋಭಾವವೋ ಏನು ಅಂತ ಭಾವಿಸಬೇಕು? ಕನ್ನಡದ ಮೇಲಿನ ಪ್ರೀತಿ. ನೀವು ಸಾಹಿತ್ಯ ಅಂತ ಹೇಳಿದ್ರಿ, ನಾನು ಕನ್ನಡದ ಮೇಲಿನ ಪ್ರೀತಿ. ನಾನೊಬ್ಬ ಕನ್ನಡಿಗ, ಹೆಮ್ಮೆಯ ಕನ್ನಡಿಗ, ಅಭಿಮಾನದ ಕನ್ನಡಿಗ ನಾನು. ಹಾಗಾಗಿ ತಮಗೆ ಗೊತ್ತಿದೆ, ದೂರದರ್ಶನದಲ್ಲಿ ಅತಿ ಉನ್ನತ ಸ್ಥಾನಕ್ಕೆ ಏರಿದಂತಹ ಮೊದಲನೆಯ ಕನ್ನಡಿಗ. ಪ್ರಾಯಶಃ ಪ್ರಧಾನಿಯವರ ನೇರ ಪ್ರಸಾರ ಮಾಡಿದ ಮೊದಲ ಕನ್ನಡಿಗ. ಎರಡನೆಯದಾಗಿ ಆ ಸ್ಥಾನದಲ್ಲಿದ್ದು ನಾವು ನಿವೃತ್ತವಾದಂದಾಗ ಅನೇಕ ವಾಹಿನಿಯವರು ನನಗೆ ಕರೆದರು. ಒಂದು ವಾಹಿನಿಯವರು ಏನು ಹೇಳಿದರು ಅಂದರೆ, ನೀವು ಕೊನೆಯ ಏನು ವೇತನ ಇದೆಯಲ್ಲ, ಆ ವೇತನದ ವಿವರಗಳನ್ನು ಕೊಡಿ, ಅದರ 10ರಷ್ಟು ನಾನು ನಿಮಗೆ ಸಂಬಳವನ್ನು ಕೊಡ್ತೀವಿ, 5 ವರ್ಷ ನಾನು ನಿಮ್ಮನ್ನು ಕೇಳೋದಿಲ್ಲ, ಸಂಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಕೊಡ್ತೀವಿ. ದೂರದರ್ಶನವನ್ನು ಹೇಗೆ ನೀವು ಮೇಲಕ್ಕೆ ತಂದ್ರಿ, ಅದೇ ಥರ ನಮ್ಮ ಚಾನಲನ್ನು ತರಬೇಕು ಅಂತೇಳಿ. ಆದರೆ ಗಣಪತಿಯವರೇ, ನನಗೆಲ್ಲೋ ಒಂದು ಕಡೆ ಆಧ್ಯಾತ್ಮದಲ್ಲಿ ನಂಬಿಕೆ ಇದೆ. ನನ್ನ ಜೀವನ ಬಂದಿರತಕ್ಕಂಥದ್ದು ಒಂದೇ ಒಂದು, ಮುಂದೆ ನಾನು ಹುಡ್ತೀನಲ್ಲೋ ಗೊತ್ತಿಲ್ಲ. ಹಾಗಾಗಿ 60 ವರ್ಷಗಳ ಕಾಲ ನಾನು ದುಡಿದಿದ್ದೀನಿ. ಇನ್ನು ಮುಂದೆ ನಾನು ಯಾರದೇ ಒಬ್ಬ ವ್ಯಕ್ತಿಯ ಕೆಳಗಡೆ ಕೆಲಸಗಾರನಾಗಿ ನಾನು ಹೋಗೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಕನ್ನಡದ ಕೆಲಸಕ್ಕೆ ನಾನು ಕನ್ನಡದ ಸೇವಕನಾಗಿ ಬಂದಿದ್ದೀನಿ. ಹಾಗಾಗಿ ಇದಕ್ಕೆ ಭಾಳ ಅಭಿಮಾನದಿಂದ ನನ್ನ ಭಾಷೆ, ನಮ್ಮ ಭಾಷೆ ನಮ್ಮ ತಾಯಿ ಇದ್ದಾಗೆ. ಆ ತಾಯಿಗೆ ನಾವು ಎಷ್ಟೇ ನಾವು ಮಾಡಿದ್ರೂ ಸಹಿತ, ಏನೇ ಕೆಲಸವನ್ನು ಮಾಡಿ, ಏನೇ ಕಾರ್ಯವನ್ನು ಮಾಡಿದರೂ ಸಹಿತ ಆ ಋಣವನ್ನು ತೀರಿಸೋದಕ್ಕಾಗೋದಿಲ್ಲ. ಹಾಗಾಗಿ ಭಾಷೆಯ ಮೇಲೆ ಇದ್ದಂತಹ ಅಭಿಮಾನದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ನೋಡಿ, ಸಾಹಿತ್ಯ ಪರಿಷತ್ತಿನಲ್ಲಿ ನಾನು ಚುನಾವಣೆಯಲ್ಲಿ ಗೆದ್ದ ಮೇಲೆ ಇಲ್ಲಿ ಬಂದಾಗ ನಾನು ಗೌರವಧನ ಅಂತ ತೊಗೊಳ್ತೀನಿ ಹೊರತು ನಾನು ವೇತನ ಆಗಲಿ ಅಥವಾ ಸ್ಯಾಲರಿ ಅಂತಾಗಲಿ ಯಾವುದೂ ತೊಗೊಳ್ತಾ ಇಲ್ಲ. ನಿಮಗೆ ಗೊತ್ತು, ನನಗೆ ಮಂತ್ರಿಯ ಸ್ಥಾನವನ್ನು ಕೊಟ್ಟಿದ್ದರು, ಆ ಯಾವುದೂ ಸಹಿತ ಸೌಲಭ್ಯಗಳನ್ನು ತಗೊಳ್ಳಿಲ್ಲ ನಾನು. ಇದು ಒಂದು ಆ ಮಂತ್ರಿಯ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಒಂದು ಗೌರವ ಅಂತಕ್ಕಂಥ, ಆದರೆ ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ಳಿಲ್ಲ. ಹಾಗಾಗಿ ಇಲ್ಲಿ ಭಾಳ ಸ್ಪಷ್ಟವಾಗಿರ್ತಕ್ಕಂತಹ ಗುರಿ ಮತ್ತು ಉದ್ದೇಶದಿಂದ ಬಂದಿರತಕ್ಕಂಥದ್ದು ಅಂದರೆ ಕನ್ನಡಿಗ, ಕರ್ನಾಟಕ, ಇದರ ಸೇವೆಯನ್ನು ಮಾಡಬೇಕು. ನೀವು ಎಡ ಮತ್ತು ಬಲದ ಮಧ್ಯೆಯೇ ಜಗ್ಗಾಟ ನಡೀತಾ ಇದೆಯಾ? ಇದು ನಾನು ಎಡಬಲ ಅಂತ ಹೇಳೋದಿಲ್ಲ. ನಾನು ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳ ಮಧ್ಯೆ ನಾನು ಇವತ್ತು ಹೋರಾಟ ಮಾಡ್ತೀನಿ. ಆಯಿತು, ಆ ಪಟ್ಟಭದ್ರ ಹಿತಾಸಕ್ತಿಗಳು ಏನು, ಎತ್ತ, ಯಾಕೆ, ಅದನ್ನೊಂದಿಷ್ಟು ವಿವರ ಕೊಡಿ. ಕುಲ್ಲ ಮಾತಾಡಿ. ಖಂಡಿತವಾಗಿ. ನೋಡಿ, ನಾನು ಚುನಾವಣೆಗೆ ನಿಂತಾಗ, ಚುನಾವಣೆ ನಮ್ಮದು 21ನೇ ತಾರೀಕು ನವಂಬರ್ ಇತ್ತು. ಒಂದು ವಾರದಿಂದ ಪ್ರತಿದಿನವೂ ಸಹಿತ ಕೆಲವು ವ್ಯಕ್ತಿಗಳು, ಮಹೇಶ್ ಜೋಶಿಯವರು ಒಂದು ಪಕ್ಷದಿಂದ ಅಥವಾ ಇವರಿಗೆ ಯಾವುದೋ ಒಂದು ಹಿನ್ನೆಲೆಯಲ್ಲಿ ಬಂದಿದ್ದಾರೆ, ಆದರೆ ಅವರು ನೋಡ್ತಕ್ಕಂಥದ್ದು ಕಾಮಾಲೆ ಕಣ್ಣಿನಿಂದ. ಅವ್ರಿಗೆಲ್ಲೋ ಒಂದು ಕಡೆ ಒಂದೇ ಒಂದು ಗುಂಪು ಕಾಣಿಸ್ತು, ಬೇರೆ ಗುಂಪು ಕಾಣಿಸ್ಲಿಲ್ಲ. ನಾನು
ಕರ್ನಾಟಕದಲ್ಲಿ 2 ವರ್ಷಗಳ ಕಾಲ 2017ರಲ್ಲಿ ನಾನು ಜೂನಲ್ಲಿ ನಿವೃತ್ತನಾದೆ. 19ಕ್ಕೆ ಚುನಾವಣೆ ಆಗಬೇಕಾಗಿತ್ತು. ಅನೇಕ ಕಾರಣಗಳಿಂದ ತಮಗೆ ಗೊತ್ತಿದೆ. ಆಮೇಲೆ ಕರೋನಾ ಬಂತು. ನಾನು ಕರೋನಾದಲ್ಲಿ ಅತಿ ಅಂದರೆ ಏನು, ನಾನು 20 ದಿನ ನಾನು ಹಾಸ್ಪಿಟಲೈಸ್ ಆಗಿದ್ದೆ, ಆಸ್ಪತ್ರೆಯಲ್ಲಿದ್ದೆ. 6ನೇ ದಿನ ನಾನು ಯಮರಾಯನ ಜೊತೆಗೆ ಹೋರಾಟ ಮಾಡಿ ವಾಪಸ್ ಬಂದಿರೋನು ನಾನು. ಅಂತಹದಲ್ಲೂ ಆಗ ಅವರು ಕೆಲವರು, ಈ ಹೋರಾಟ ದೊಡ್ಡದಲ್ಲ ನಿಮಗೆ. ಹಾಗಾಗಿ ಅಲ್ಲಿ ಕೆಲವರು ಅದರಲ್ಲೂ ಸಹಿತ ಭಾಳ ಸ್ಪಷ್ಟವಾಗಿ ನಿಮಗೆ ಇದನ್ನು ತೋರಿಸ್ತೇನೆ, ಇದು ನೋಡಿ. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂದರೆ, ಭಾಳ ಸ್ಪಷ್ಟವಾಗಿ ನನ್ನ ಹೆಸರಲ್ಲಿ ಹೇಳ್ತಾರೆ, ಕನ್ನಡ ಸಾಹಿತ್ಯದ ಮನಸ್ಸುಗಳು ಮಹೇಶ್ ಜೋಶಿ ಅವರಿಗೆ ಚುನಾವಣೆಯಲ್ಲಿ ಮತ ನೀಡದಿರುವಂತೆ, ಮತ ಕೊಡಬೇಡಿ ಅನ್ನುವಂಥದ್ದನ್ನು ಮೊದಲೇದಾಗಿ ಹೇಳೋರು ಯಾರು? ಪ್ರೊಫೆಸರ್ ಎಸ್ ಟಿ ಸಿದ್ದರಾಮಯ್ಯ. ಇದೇ ಸಿದ್ದರಾಮಯ್ಯನವರು ಇವತ್ತು ಮುಂದಾಳತ್ವವನ್ನು ತೆಗೆದುಕೊಂಡಿದ್ದಾರೆ. ನನಗೂ ಸಿದ್ದರಾಮಯ್ಯನವ್ರಿಗೂ ವೈಯಕ್ತಿಕವಾಗಿ ಯಾವುದೇ, ಮೊನ್ನೆ ಅವರ ನೇತೃತ್ವದಲ್ಲೇ ಪ್ರತಿಭಟನೆಯೂ ಆಗಿದೆ. ಹೌದು ನೋಡಿ, ಎಸ್ ಟಿ ಸಿದ್ದರಾಮಯ್ಯನವ್ರಿಗೆ, ಪ್ರೊಫೆಸರ್ ಎಸ್ ಟಿ ಸಿದ್ದರಾಮಯ್ಯನವ್ರಿಗೆ ಒಂದು ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಇದರ ಮುಖಾಂತರ. ನೀವು ನೇರವಾಗಿ ಮತದಾರರಿಗೆ ಏನು ಹೇಳಿದ್ರಿ? ನನಗೆ ಮತ ಕೊಡಬೇಡಿ ಅಂತ ಹೇಳಿದ್ರಿ. ಹೌದು, ಅದಕ್ಕೆ ಕಾರಣ ಕೊಡಬೇಕಲ್ಲ. ಕಾರಣ ಕೊಡಲಿಲ್ಲ. ಅವ್ರೇನು ಕಾರಣ ಏನು ಕೊಡಲಿಲ್ಲ. ಅವ್ರು ಏನು ಹೇಳ್ತಾರೆ? ಇವ್ರ ಸಾಹಿತ್ಯದ ಬಂದಿಲ್ಲ, ಆಮೇಲೆ ಏನೇನೋ ಅವ್ರವ್ರ ಕಾರಣಗಳನ್ನು ಹೇಳ್ಕೊತಾರೆ. ಆಯಿತು, ಕಾರಣ ಏನೇ ಕೊಟ್ಟು, ಸಾಹಿತ್ಯ ಅಲ್ಲ, ಬರಹಗಾರ ಅಲ್ಲ, ಥರದ್ದೆಲ್ಲ ಇರ್ಬೋದು. ಹೌದು, ಏನೇ ಇರ್ಬೋದು. ನಾನು ಅದ್ರ ಬಗ್ಗೆ ಹೇಳಲ್ಲ. ಆದರೆ ಹಿಂದೆ ಅಧ್ಯಕ್ಷತೆ ಆದವರು ಎಲ್ಲರೂ ಸಾಹಿತಿಗಳೇ ಅಲ್ವಲ್ಲ, ಸಂಘಟಕರು ಇದ್ದಾರೆ. ಆಮೇಲೆ ಎರಡನೇದಾಗಿ, ನಾನು ಕನ್ನಡದ ವಾಹಿನಿ, ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಕನ್ನಡದ ವಾಹಿನಿ ದೂರದರ್ಶನವನ್ನು ಸಮೀಪ ದರ್ಶನ ಮಾಡಿದೆ. ಹೌದು, ಹತ್ತಿರ ದರ್ಶನ ಮಾಡಿದೆ. ಅದಾದಮೇಲೆ ಅಲ್ಲಿ ಯಾವ ಭಾಷೆ ಮಾತಾಡಿದ್ದು? ಅಲ್ಲಿ ಕನ್ನಡದ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿದ್ರು ಎಲ್ಲರೂ. ನಮ್ಮ ನಿಜವಾದ ಸಂಸ್ಕೃತಿಯನ್ನು ಮನೆಗಳಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ ಅಂತ. ಅದರ ಬಗ್ಗೆ ಆಮೇಲೆ ಕನ್ನಡದ ಮೌಲ್ಯಗಳನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು, ಕನ್ನಡದ ಅಸ್ಮಿತೆಯ ಗುಣಗಳನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಅಂತ ಇಡೀ ಕರ್ನಾಟಕವೇ ನನ್ನನ್ನು ಗುರುತಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವು ಅದನ್ನು ಕಾಮಾಲೆ ಕಣ್ಣದಿಂದ ನೋಡಿದಾಗ ಗುರುತಿಸಲಿಲ್ಲ ಅಂದರೆ ನನಗೇನು ಅದರಿಂದ ನಷ್ಟ ಏನಿಲ್ಲ. ಆದರೆ ಅವರಿಗೆ ನೇರವಾಗಿ ಹೇಳ್ತಕ್ಕಂಥ, ನೀವು ಮತದಾರರಿಗೆ ಹೇಳಿದ್ರಿ. ಇದರ ಜೊತೆಗೆ ನೋಡಿ, ಯಾರ್ಯಾರು ಬಂಜಗೆರೆ ಜಯಪ್ರಕಾಶ್ ಅವರು, ಇವರೇ ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ. ಆಗ ಅನೇಕ ಪತ್ರಕರ್ತರು ನನಗೆ ಕೇಳಿದರು, ಸರ್ ಪ್ರತಿದಿನವೂ ಸಹಿತ ನೀವು ಮತದಾನ ಮಾಡಬೇಡಿ, ಮತ ಹಾಕಬೇಡಿ ಅಂತ ಕೇಳ್ತಾರೆ, ನೀವು ಒಂದು ರಿಯಾಕ್ಷನ್ನು, ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದಾಗ ನಾನೇನು ಹೇಳಿದೆ? ಅವ್ರು ಕೇಳಿರೋದು ಯಾರಿಗೆ? ಮತದಾರ. ಹೌದು, ನಿಮ್ಮನ್ನು ಕೇಳಿಲ್ವಲ್ಲ. ನನ್ನ ಕೇಳಿ, ನೀವು ಯಾಕೆ ನಿಲ್ತೀರಿ ಅಂತ ಕೇಳಲಿಲ್ಲ ಅವರು. ನನ್ನನ್ನು ಯಾಕೆ ನಿಲ್ತೀರಿ ಅಂತ ಕೇಳಲಿಲ್ಲ. ಆಮೇಲೆ ನೀವು ನಿಮಗೆ ಮತ ಹಾಕೊಳ್ಳಿ ಅಂತ ಹಾಕಬೇಡಿ ಅಂತ ಹೇಳಲಿಲ್ಲ. ಆಮೇಲೆ ನೀವು ನಿಲ್ಬಾರ್ದು ಅಂತೇನು ಮೊನ್ನೆ ಪ್ರತಿಭಟನೆ ಮಾಡ್ದಂಗೆ ಈಗ ಆವಾಗ ಏನು ಮಾಡಿರಲಿಲ್ಲ. ಹೌದು. ಹಾಗಾಗಿ ಆಗ ಮತದಾರರು ಏನು ಉತ್ತರ ಕೊಡ್ತಾರೆ ಅನ್ನೋದು ಯಾವಾಗ ಗೊತ್ತಾಗತ್ತೆ? ಫಲಿತಾಂಶ ಬಂದಾಗ ಮತದಾರರು ಬರೀ ಉತ್ತರ ಕೊಡಲಿಲ್ಲ. ಎಸ್ ಟಿ ಸಿದ್ದರಾಮಯ್ಯನವರೇ ನಿಮಗೆ ತಕ್ಕ ಉತ್ತರ ಕೊಟ್ಟರು. 5 ವರ್ಷಗಳ ಕಾಲ ನೀವು ಪಕ್ಕದಲ್ಲಿರಿ, ಹಸ್ತಕ್ಷೇಪ ಮಾಡಬೇಡಿ, ಇವರು ಚುನಾಯಿತ ಅಧ್ಯಕ್ಷರು. ಯಾವ ಮಟ್ಟದಲ್ಲಿ ಗೆದ್ದಿರಿ ನೀವು? ನಾನು ಯಾವ ಮಟ್ಟದಲ್ಲಿ ಅಂತಂದರೆ ಇದನ್ನು ಹೇಳಿದ್ರೆ ಅಲ್ಲ, ಇವ್ರಿಗೆ ಎಂತಹ ದುರಹಂಕಾರ ಅಂತ ಹೇಳ್ತಾರೆ. ಇದೇ ಎಸ್ ಟಿ ಸಿದ್ದರಾಮಯ್ಯನವರು ನಾನು ವಾಸ್ತವಿಕವಾಗಿ ಹೇಳಿದಾಗ ನೋಡಿ, ಮೊದಲನೇ ಬಾರಿಗೆ 21 ಅಭ್ಯರ್ಥಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ನಿಂತರು. ನನ್ನನ್ನು ಬಿಟ್ಟರೆ ಉಳಿದವರು ಎಲ್ಲರೂ ಸಹಿತ ಠೇವಣಿ ಕಳ್ಕೊಂಡ್ರು. ಇವ್ರು ಯಾರ್ಯಾರಿಗೆ ಸಪೋರ್ಟ್ ಮಾಡಿದ್ರಲ್ಲ, ಸಿದ್ದರಾಮಯ್ಯನವ್ರು ಯಾರಿಗೆ ಸಪೋರ್ಟ್ ಮಾಡಿದ್ರಲ್ಲ, ಅವರು ಠೇವಣಿ ಕಳ್ಕೊಂಡು ಹೋದರು. ಅದೂ ಸಹಿತ ನಿಮಗೆ ಇಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಮತದಾರರು ಕೊಟ್ಟಾಗ ಆ ಮತದಾರರಿಗೆ ಗೌರವವನ್ನು ಕೊಡಲ್ದೆ ಈ ಚುನಾಯಿತ ಅಧ್ಯಕ್ಷರ ಆಡಳಿತದಲ್ಲಿ ಜೊತೆಗೆ ಸ್ವಾಯತ್ತತೆ ಇರ್ತಕ್ಕಂಥದ್ರಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ನಿಮಗೆ ಶ್ರೇಯಸ್ ಬರುತ್ತಾ? ನೀವು ಪ್ರೊಫೆಸರ್ ಅಂತ ಹೇಳ್ತೀರಾ. ನಿಮ್ಮ ಪ್ರೊಫೆಸರ್ ಹೇಗಿರಬೇಕು ಅಂದರೆ, ನೀವೊಬ್ಬರು ಶಿಕ್ಷಕರು, ನೀವು ಬೇರೆಯವ್ರು ನಿಮ್ಮನ್ನು ಗೌರವ ಕೊಡಬೇಕು. ಒಬ್ಬ ಶಿಕ್ಷಕನ ಕಂಡ್ರೆ ನಮಗೆ ಗೌರವ ಬಗ್ಗೆ. ನೀವು ಪ್ರತಿಯೊಂದು ಇದರಲ್ಲಿ ಅಡ್ಡಗಾಲ ಹಾಕ್ತಕ್ಕಂಥವ್ರು,
ಯಾವುದು ಕನ್ನಡದ ಕೆಲಸವನ್ನು ಮಾಡ್ತಾ ಇರೋದು ನಾನು. ಮನೆ ಕೆಲಸ ಅಲ್ವಲ್ಲ, ಮನೆ ಕೆಲಸ ಅಲ್ಲ. ಹಾಗಾಗಿ ನೀವು ಅಡ್ಡಗಾಲನ್ನು ಹಾಕ್ತಾ ಇದ್ದೀರಿ. ಅಥವಾ ಕನ್ನಡಕ್ಕೆ ದ್ರೋಹನೂ ಮಾಡ್ತಾ ಇಲ್ವಲ್ಲ? ದ್ರೋಹ ಮಾಡ್ತಾ ಇರೋರು ಅವರು. ಯಾತಕ್ಕಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ನಾವು ಕನ್ನಡಿಗರಿಂದ, ಇದು ಒಂದೇ ಸಂಸ್ಥೆ ಮತ್ತು ಇದು ಒಂದೇ ಹುದ್ದೆ, ಇಡೀ ಕರ್ನಾಟಕದ 31 ಜಿಲ್ಲೆಗಳಿಂದ, ಗಡಿನಾಡಿನಲ್ಲಿರ್ತಕ್ಕಂಥ 6 ರಾಜ್ಯಗಳಿಂದ, ಹೊರ ರಾಜ್ಯಗಳಿಂದ, ಹೊರ ದೇಶದಲ್ಲಿರ್ತಕ್ಕಂಥ ಕನ್ನಡಿಗರಿಂದ ಚುನಾಯಿತನಾಗಿರ್ತಕ್ಕಂಥದ್ದು. ಹಾಗಾಗಿ ಚುನಾಯಿತ ಅಧ್ಯಕ್ಷನಿಗೆ ನೀವು ಪದೇ ಪದೇ ಅಡ್ಡಗಾಲ ಹಾಕೊಂಡು ಅಪಪ್ರಚಾರ ಮಾಡ್ತಾ ಇರೋದು ಕನ್ನಡಿಗರಿಗೆ ದ್ರೋಹ ಮಾಡದಿರ್ತಕ್ಕಂಥದ್ದು. ಸಾಹಿತ್ಯ ಪರಿಷತ್ತಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ನಾಲ್ವಡಿ ಕೃಷ್ಣರಾಜ ಈ ಥರ ಜನ ಬರ್ತಾರೆ ಅಂದರೆ ನನಗನ್ಸೋ ಮಟ್ಟಿಗೆ ಅವರು ಈ ಥರ ಸಾಹಿತ್ಯ ಪರಿಷತ್ತನ್ನು ಮಾಡ್ತಾ ಇದ್ರಲ್ಲ ಗೊತ್ತಿಲ್ಲ. ಹಾಗಾಗಿ ಹಿಂದೆ ಏನಿದೆ? ಇದರ ಹಿಂದೆ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟತೆ ಇದೆ. ಅಸಹನೆ, ಹಗೆತನ, ಅಸೂಯೆ. ಅಯ್ಯೋ ನಾವು ಇವ್ರ ವಿರುದ್ಧ ಹೋರಾಟ ಮಾಡಿದ್ವಿ, ಗೆದ್ದುಬಿಟ್ನಲ್ಲ ಇವನು. ನಾವು ಆಮೇಲೆ ಇನ್ನೊಂದು ಗಣಪತಿ ಎಡಪಂಥೀಯ ಕೂಟ ಇಲ್ಲ, ಅದಕ್ಕಿಂತ ಮುಂಚೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಚುನಾವಣೆಗೆ ಹೋಗೋಕ್ಕಿಂತ ಮುಂಚೆ ನಾನು ಪ್ರಣಾಳಿಕೆ ಮಾಡಿರ್ತೀನಿ. ಆ ಪ್ರಣಾಳಿಕೆ ಮಾಡಿದಾಗ ನಾನು ಈ ಕಾರ್ಯಗಳನ್ನು ಮಾಡ್ತೀನಿ ಅಂತ ಜನಗಳ ಮಧ್ಯೆ ಹೋಗ್ತೀನಿ. ಚುನಾಯಿತರ ನಮ್ಮ ಮತದಾರರ ಮಧ್ಯದಲ್ಲಿ ಹೋಗಿ ಹೇಳ್ತೀನಿ. ಮತದಾರರನ್ನು ಒಪ್ಕೊಂಡಿದ್ದಾರೆ, ಒಪ್ಕೊಂಡು ನನಗೆ ಮತ ಹಾಕಿದ್ದಾರೆ. ಆ ಒಪ್ಕೊಂಡು ಮತ ಹಾಕಿದಾಗ ಆ ಮತದಾರರಿಗೆ ನೀವು ಗೌರವ ಕೊಡಬೇಕಲ್ವಾ? ಇದು ಪ್ರಜಾಪ್ರಭುತ್ವ. ನೀವೇ ಭಾಷಣ ಹೊಡಿತಾ ಇರ್ತೀರಿ ಎಲ್ಲ ಕಡೆ, ಪ್ರಜಾಪ್ರಭುತ್ವ ಅಂತ. ಒಂದು ಓಟಿಂದ ಗೆದ್ದರೂ ಅದು ಗೆಲುವೆ. ಖಂಡಿತವಾಗಿ 1 ಓಟಿಂದ ಗೆದ್ದರೂ ಗೆಲುವೆ. ಆದರೆ ನಾನು ದಾಖಲೆಯನ್ನು ಸೃಷ್ಟಿ ಮಾಡಿದ್ದೀನಿ. ಹೌದು, ದಾಖಲೆಯನ್ನು ಈ ದಾಖಲೆಯನ್ನು ಮುರಿಯೋದಕ್ಕೆ ಭಾಳ ಜನಕ್ಕೆ ಕಷ್ಟ. ನನಗೂ ಮುಂದೆ ಒಂದು ವೇಳೆ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಈ ದಾಖಲೆಯನ್ನು ಯಾರು ಮುರಿತಾರೆ ಅನ್ನೋದನ್ನು ನಾನು ಸಹಿತ ಕಾದು ನೋಡ್ತೀನಿ. ಆದರೆ ಈಗಿನವರೆಗೆ ನಾನು 26ನೇ ಅಧ್ಯಕ್ಷ, 25 ಅಧ್ಯಕ್ಷರು ಈ ದಾಖಲೆಯನ್ನು ಮಾಡಲಿಲ್ಲ. ಹಾಗಾಗಿ ನೀವು ಗೌರವ, ಅದು ಹೇಗೆ ಸಾಧ್ಯ ಆಗಿರ್ಬೋದು? ನಿಮ್ಮಲ್ಲಿರುವ ಅಭಿಮಾನವ, ಪ್ರೀತಿಯೋ, ಅಥವಾ ದೂರದರ್ಶನದಲ್ಲಿ ನೀವು ಮಾಡಿದ ಕನ್ನಡದ? ಖಂಡಿತವಾಗಿ ಎಲ್ಲವೂ. ಆಮೇಲೆ ಎರಡನೇದಾಗಿ ಏನಂದರೆ, ನನಗೆ ಜಾತಿ, ಧರ್ಮ ಇವೆಲ್ಲವುಗಳನ್ನು ಮೀರಿರ್ತಕ್ಕಂಥ ಬೆಂಬಲ ಸಿಕ್ಕಿರ್ತಕ್ಕಂಥ. ನಾನು ಉತ್ತರ ಕರ್ನಾಟಕದಲ್ಲಿ ಎಲ್ಲ ಮಠಗಳಿಗೆ ಹೋಗಿದ್ದೀನಿ, ಎಲ್ಲ ಪರಮ ಪೂಜ್ಯ ಶ್ರೀಗಳವ್ರನ್ನ ಭೇಟಿ ಮಾಡಿದ್ದೀನಿ. ನನ್ನ ಶ್ರೀಗಳವರು ಶಿಶುನಾಳ ಶರೀಫರ ಗುರುಗಳಾಗಿರ್ತಕ್ಕಂಥ ಕಳಸದ ಗುರು ಗೋವಿಂದ ಭಟ್ರರ ವಂಶದವರು. ನೀವು ಆ ಕೋಮು ಸೌಹಾರ್ದತೆ, ಭಾವೈಕ್ಯತೆ ಅದಕ್ಕೆ ಹೆಸರಾಗಿರ್ತಕ್ಕಂಥವ್ರು ಅಂತ. ಚರ್ಚ್ಗಳಿಗೆ ಹೋಗಿದ್ದೀನಿ. ತಮ್ಗೆ ಗೊತ್ತಿರ್ಬೋದು, ದೂರದರ್ಶನದಲ್ಲಿ ಇರಬೇಕಾದ್ರೆ ಪ್ರತಿ ವರ್ಷವೂ ಸಹಿತ ಕ್ರಿಸ್ತ ನಮನ ಅಂತ ಕಾರ್ಯಕ್ರಮ ಮಾಡ್ತಾಯಿದ್ದೆ, ತಮಗೂ ಗೊತ್ತಿದೆ. ಜೊತೆಗೆ ನನ್ನ ಗಡ್ಡವನ್ನು ನೋಡಿಕೊಂಡು ಭಾಳ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ನಾನು ಕ್ರಿಶ್ಚಿಯನ್ ಅಂದ್ಕೊಂಡಿದ್ದೆ. ಹೌದೌದು, ಹಾಂ, ಪ್ರೀಸ್ಟ್ ಅಂತ ಒಂದು ಅಂದ್ಕೊಂಡಿಲ್ವೇನು? ಹಾಗಾಗಿ ಎರಡನೇದಾಗಿ ನಮಗೂ ಮತ್ತು ಮುಸ್ಲಿಂ ಬಾಂಧವರಿಗೂ ಎಷ್ಟು ಅನ್ಯೋನ್ಯತೆ ಇದೆ ಅಂದರೆ, ಇವತ್ತಿನವರೆಗೂ ನಮ್ಮ ಊರಿನಲ್ಲಿ ಕಳಸದಲ್ಲಿ, ನಮ್ಮ ಪೂರ್ವಜರ ಊರು ಕಳಸ ಅಂದರೆ ಹೊರನಾಡು ಕಳಸ ಅಲ್ಲ, ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನಲ್ಲಿರ್ತಕ್ಕಂಥ ಕಳಸ. ಅದು ಎಂತಹ ಕಳಸ ಅಂದರೆ, ಈಶ್ವರ ಅಲ್ಲ ನೀನೇ ಅಲ್ಲ ಅಂತ ಜಗತ್ತಿಗೆ ತೋರಿಸಿದಂಥದ್ದು. ಮಸೀದಿ, ಮಂದಿರ, ಕುರಾಣ, ಪುರಾಣ, ನಮಾಜು, ನಮನಗಳ ಸಮನ್ವತೆಯನ್ನು ಸಮದೃಷ್ಟಿಯಿಂದ, ಸಮಚಿತ್ತದಿಂದ ನೋಡಿರ್ತಕ್ಕಂತಹ ಕಳಸ ಅದು. ಎಲ್ಲಕ್ಕಿಂತ ಹೆಚ್ಚಿನದಾಗಿ ಮನುಷ್ಯ ನಿರ್ಮಿತವಾಗಿರ್ತಕ್ಕಂಥ ಜಾತಿ, ಧರ್ಮ, ಕುಲ, ಗೋತ್ರ ಅನ್ನುವಂತಹ ಗೋಡೆಯನ್ನು ಕೆಡವಿ ಮಾನವೀಯತೆಯ ಕಟ್ಟಡಕ್ಕೆ ಕಳಸವನ್ನು ಇಟ್ಟಿರ್ತಕ್ಕಂಥದ್ದು ಕಳಸ. ಆ ಕಳಸದ ಗುರು ಗೋವಿಂದ ಭಟ್ರು ನಾನು ಮುತ್ತಜ್ಜಾದಾಗ ಅಂತಹ ಗೌರವದಿಂದ ಪ್ರತಿಯೊಬ್ಬರು ಜಾತಿಯನ್ನು ನೋಡಲಿಲ್ಲ, ನನ್ನ ಸಾಧನೆಯನ್ನು ನೋಡಿದ್ರು, ನನ್ನ ಕನ್ನಡದ ಪ್ರೇಮವನ್ನು ನೋಡಿದರು, ದೂರದರ್ಶನದಲ್ಲಿ ಮಾಡಿರ್ತಕ್ಕಂಥ ಸಾಧನೆಯನ್ನು ನೋಡಿದರು. ಇಲ್ಲಿಯೂ ಸಹಿತ ಬದಲಾವಣೆಗಳನ್ನು ತರ್ತಾರೆ ಅನ್ನುವಂಥ ನಂಬಿಕೆ ಇತ್ತು. ಆ ನಂಬಿಕೆಯಿಂದ ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ಆ ನಂಬಿಕೆಯನ್ನು ಉಳಿಸಿಕೊಂಡು ಬಂದಿರತಕ್ಕಂಥದ್ದು ಮತ್ತು ಉಳಿಸ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಅನೇಕ ಬದಲಾವಣೆಗಳನ್ನು ತಂದಿದ್ದೇನೆ. ಇವತ್ತು ಬದಲಾವಣೆಗಳು ಅವ್ರಿಗೆ ಕಾಣಲ್ಲ, ಯಾಕಂದರೆ ಕಾಮಾಲೆ ಕಣ್ಣು ಅಲ್ಲ. ಅದನ್ನು ನಾವೀಗ ದಾಖಲಿಸೋಣ. ಖಂಡಿತವಾಗಿ ಬದಲಾವಣೆಗಳ ಮೊದಲು ನಿಮಗೆ ಕೈಕಾಲು ಹಾಕಿ ನಿಮ್ಮನ್ನು ಕಟ್ಟಾಕಿ ಕೆಲಸ ಮಾಡಿದ್ದು, ನಿಮ್ಮನ್ನು ಕಿರುಕುಳ ಮಾಡಿದ್ದು, ನಿಮ್ಮ ಜಾತಿಯಿಂದ ಹಿಡಿದು ಪ್ರತಿಯೊಂದನ್ನು ಎಳೆದು ತಂದು ಈ ರೀತಿಯ ಒಂದು ಹೊಲಸುಗಾರಿಕೆ ಇದೆಯಲ್ಲ, ಅದು ಯಾವ್ಯಾವ ರೀತಿಯಲ್ಲಿ ನಡೀತು?
ಮೊದಲನೇದಾಗಿ ನಾನು ನಿಮ್ಗೆ ಹೇಳಿದೆ, ಚುನಾವಣೆಯಲ್ಲಿ ನಿಂತು ಸೋತಿರ್ತಕ್ಕಂಥವರು ಆಡಳಿತದಲ್ಲಿ ಬರಬಾರ್ದು. ಯಾಕಂದರೆ ಅವರು ಚುನಾವಣೆಯಲ್ಲಿ ನಿಂತಿದ್ದಾರೆ, ಸೋತಿದ್ದಾರೆ. ಅವರು 5 ವರ್ಷಗಳ ಕಾಲ ನೀವು ಮುಂದೆ ಚುನಾವಣೆಗೆ ನಿಲ್ಲಿ, ಗೆಲ್ಲಿ, ಆವಾಗ ನಿಮ್ಮ ಆಡಳಿತ ಮಾಡಿ. ಆದರೆ ನೀವು ಇದೇ ಥರ ಮಾಡಿ ಅದೇ ಥರ ಮಾಡಿ ಅನ್ನುವಂಥದ್ದು ಇದು ಹಸ್ತಕ್ಷೇಪ ಆಗತ್ತೆ ಸ್ವಾಯತ್ತತೆಯಲ್ಲಿ. CK ರಾಮೇಗೌಡ ಅನ್ನೋರು ಅವರು ಬಂದು ಊಹಾಪೋಹಗಳು, ಎರಡನೇದಾಗಿ ಅಪಪ್ರಚಾರ. ಏನು ಅಂದರೆ ನೀವು ಪಂಪಮ ಕವಿ ರಸ್ತೆಯನ್ನು ಹೆಸರನ್ನು ಬದಲಾವಣೆ ಮಾಡ್ತೀರಾ ಅಂತೇಳಿ ಅಪ್ಪಟ ಸುಳ್ಳು. ಅದೀಗ ಮೋದಿಯವರು ಬಂದದ್ದು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳಿದಾಗೆ ಹಾಗೆ. ಎರಡನೇದಾಗಿ ನಾನು ಕೇಳಿದೆ, ದಾಖಲೆ ಕೊಡಿ ಅಂತ ಹೇಳಿ. ಇಲ್ಲ ಸರ್ ಹೇಳ್ತಾ ಇದ್ದಾರೆ ಅಂತ. ನೀವೊಬ್ಬ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಯಾಗಿದ್ರಿ ಮುಂಚೆ. ಇಲ್ಲಿ ಚುನಾವಣೆಗೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ನಿಂತ್ರಿ, ಹೀನಾಮಾನವಾಗಿ ಸೋತ್ರಿ ನೀವು. ನಿಮ್ಮ ಸ್ಥಾನ 4ನೇದೋ 5ನೇದೋ ಎಲ್ಲೋ ಬರುತ್ತೆ. ನನಗನ್ಸೋ ಮಟ್ಟಿಗೆ ಆ ವ್ಯತ್ಯಾಸ ಇದೆಯಲ್ಲ, ವ್ಯತ್ಯಾಸದ ಹತ್ರನೂ ಬರೋದಿಲ್ಲ ಇವರು. ಅಂಥದ್ರಲ್ಲಿ ನೀವು ಮನೆಯಲ್ಲಿ ಕೂತ್ಕೋಬೇಕು. ಜನ ನಿಮಗೆ ಮನೆಯಲ್ಲಿ ಕೂತ್ಕೊಳ್ಳಿ ಅಂಥೇಳಿ ಆದೇಶವನ್ನು ಕೊಟ್ಟಿದ್ದಾರೆ, ಇಲ್ಲಿ ಹಸ್ತಕ್ಷೇಪ ಮಾಡೋದಕ್ಕಲ್ಲ. ನಮ್ಮ ಕಾರ್ಯಕಾರಿ ಸಮಿತಿ ಇದೆ. ಆ ಕಾರ್ಯಕಾರಿ ಸಮಿತಿ ನೀವೇನಾದರೂ ನೀವು ನಮ್ಮ ಗಮನಕ್ಕೆ ತರಬೇಕು ಅಂದರೆ ಕಾರ್ಯಕಾರಿ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರಂತ ತರಬೇಕು. ನೇರವಾಗಿ ತರವಾಗಿಲ್ಲ. ನೇರವಾಗಿ ನಿಮ್ಗೇನು ಅಧಿಕಾರ ಇದೆ ಹೇಳಿ? ಏನು ಅಧಿಕಾರ ಇದೆ? ನೀವು ಚುನಾವಣೆಗೆ ನಿಂತಿರೋರು, ಸೋತಿರೋರು ನೀವು. ಹಾಗಾಗಿ ಅದನ್ನು ಮೊದಲೇದಾಗಿ ಹೇಳಿದರು. ನಾನು ಖಂಡಿತವಾಗಿಯೂ ಕಾರ್ಪೊರೇಷನ್ದವ್ರಿಗೆ ಅಂದರೆ BBMP ಅವರಿಗೆ ನಾನೇನು ಹೇಳಿದ್ರೆ, ಈ ರೋಡ್ ಇದೆಯಲ್ಲ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ರೋಡು. ಸಾಹಿತ್ಯ ಪರಿಷತ್ತಿನ ಕಟ್ಟಡ ಇಲ್ಲಿರೋದು, ಇದು ಇತಿಹಾಸ ಹೊಂದಿರತಕ್ಕಂಥದ್ದು. ಹಾಗಾಗಿ ಇದನ್ನು ಕನ್ನಡೀಕರಣ ಮಾಡಿ ಅಂತ ಕೇಳಿದೆ ನಾನು, ಸೌಂದರ್ಯೀಕರಣ ಮಾಡಿ ಅಂತ ಕೇಳಿದೆ. ಇಲ್ಲಿ ಎಲ್ಲ ಕನ್ನಡದ ಹಾಡುಗಳನ್ನು ಹಾಕಬೇಕು, ಕನ್ನಡ ಇದನ್ನು ಮಾಡಬೇಕು ಅನ್ನೋಂಥದ್ದು ಕೇಳಿದೆ. ಅದಕ್ಕೆ ಆಗಿನ ಆಡಳಿತಾಧಿಕಾರಿಗಳು ಒಪ್ಪಿದ್ರು. ಆ ಪತ್ರವನ್ನು ಸಹಿತ ತೋರಿಸ್ತೀನಿ. ಎಲ್ಲಿಯೂ ಸಹಿತ ಇದು ಪಂಪಮ ಕವಿ ರಸ್ತೆಯನ್ನು ಬದಲಾವಣೆ ಮಾಡ್ತಕ್ಕಂಥದ್ದಿಲ್ಲ. ಈಗ ಅದಕ್ಕೆ ಹೇಳ್ತಾ ಇರೋದು, ಇವರಿಗೆ ಇಲ್ಲಿ ಬರೋದಕ್ಕೆ ಮುಖ ಇಲ್ಲ. ಜೊತೆಗೆ ಇದು ಒಂದನೇದ್ದು CK ರಾಮೇಗೌಡ. ಆಮೇಲೆ ಇದೇ ಹೇಳ್ತೀನಿ. ಎರಡನೇದಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರದ್ದು ಮೂರ್ತಿ ಇಲ್ಲಿ ಮೊದಲನೆಯ ಮಹಡಿಯಲ್ಲಿತ್ತು. ಅಂದರೆ ಯಾರು ನಮ್ಮ ಕಚೇರಿಗೆ ನನ್ನನ್ನು ನೋಡೋಕ್ಕೆ ಬರ್ತಾರೆ ಅವ್ರು ಮಾತ್ರ ನೋಡೋದಾಗಿತ್ತು. ನಾನೇನು ಮಾಡಿದೆ, ಅದನ್ನು ಕೆಳಗಡೆ ಹಾಕಿದೆ. ಅದನ್ನು ಯಾಕಂದರೆ ಸಾರ್ವಜನಿಕರು ಬಂದು ನೋಡಬೇಕು ಅಂತ. ಅದನ್ನು ಹಾಕಬೇಕಾದ್ರೆ ಅದನ್ನು ನಾವು ಸ್ಥಳಾಂತರ ಮಾಡಬೇಕಾದ್ರೆ ಅದನ್ನು ತೆಗೆದ್ರೆ ಇವರು ಇದನ್ನು ಕಿತ್ತಾಕ್ಬಿಟ್ಟಿದ್ದಾರೆ ಇನ್ನುವಂತಹ ಸುಳ್ಳು ಸುದ್ದಿಯನ್ನು ಹರಡೋದಕ್ಕೆ ಪ್ರಾರಂಭ ಮಾಡಿದರು. ಇದೇ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಮೂರ್ತಿಯನ್ನು ಒಡೆಯರವರ ಮನೆತನದ ಯದುವೀರವರು ಬಂದು ಮತ್ತೆ ಉದ್ಘಾಟನೆ ಮಾಡಿದರು. ಮತ್ತು ಅದರ ಮೊದಲಕ್ಕಿಂತ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ಅಲ್ಲಿ ಬಂದು ನೋಡಿ ನೀವು. ನಾನಿವಾಗ ನೀವು ಹೇಗಾದ್ರು ತೋರಿಸ್ತಾ ಇದ್ದಾರಲ್ಲ ಅದು. ಮೂರನೇದಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದೇ ನಮ್ಮ ಗೋಡೆ ಮೇಲೆ ಆಗ ತಾನೇ ಹೊಸದಾಗಿ ಪೇಂಟ್ ಆಗಿರ್ತಕ್ಕಂಥ ಗೋಡೆ ಮೇಲೆ ಪ್ರತಿಭಟನೆ ಮಾಡ್ತೀವಿ ಅಂತ ಪೋಸ್ಟರ್ ಹಾಕಿದ್ರು. ಆ ಪೋಸ್ಟ್ರು ಪಾರಂಪರಿಕ ಕಟ್ಟಡ, ಇದು ಕಟ್ಟಡದ ಸೌಂದರ್ಯಕ್ಕೆ ಭಂಗ ಬಂದಿದೆ ಅಂಥೇಳಿ ವಿಪುರಂ ಪೊಲೀಸ್ ಸ್ಟೇಷನ್ನವರು ಕೇಸುಗಳನ್ನು ಹಾಕಿ ಮಾಡಿದಾಗ ಕ್ರಿಮಿನಲ್ ಕೇಸಲ್ಲಿ ತಪ್ಪಾಗಿದೆ ಅಂತ ಹೇಳಿ ದಂಡವನ್ನು ಕಟ್ಟಿ ಕನ್ವಿಕ್ಟ್ ಆಗಿರೋರು ಅವರು. ಹಾಂ,